ಹಾಯ್ ಹಲೋ ವೆಲ್ಕಮ್ ಟು ರೋಡ್ ಟು ರೆಸಿಪೀಸ್. ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಾಗೆ ನಾವು ಹಿಮವದ್ ಗೋಪಾಲ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಹೊರಟಿದ್ದು ಮತ್ತೊಂದು ವಿಷ್ಣುವಿನ ಆಲಯಕ್ಕೆ. ಈ ದೇವಸ್ಥಾನ 4 ಯುಗಗಳಲ್ಲಿಯೂ ಪೂಜಿಸಲ್ಪಟ್ಟಿದ್ದು, ಕೃತಯುಗದಲ್ಲಿ ಶೇಷಾದ್ರಿ ಅಂತಲೂ, ತ್ರೇತಾಯುಗದಲ್ಲಿ ಕನಕಾದ್ರಿ ಅಂತಲೂ, ದ್ವಾಪರದಲ್ಲಿ ವೆಂಕಟಾದ್ರಿ ಮತ್ತು ಕಲಿಯುಗದಲ್ಲಿ ವ್ಯಾಘ್ರಾದ್ರಿ ಅಥವಾ ಉಲಗನ ಮರಡಿ ಅಂತಲೂ ಕರೆಯಲ್ಪಟ್ಟಿದ್ದು, ಇನ್ನು ಆದಿಶೇಷ ಅಗಸ್ತ್ಯ ಮತ್ತು ಮಾಂಡವ್ಯ ಮಹರ್ಷಿಗಳಿಂದಲೂ, ರಾಮ ಲಕ್ಷ್ಮಣ ಮತ್ತು ಪಾಂಡವರಿಂದಲೂ ಪೂಜಿಸಲ್ಪಟ್ಟಿದೆ. ಈ ಸ್ಥಳವನ್ನು ದಕ್ಷಿಣ ಶೇಷಾದ್ರಿ ಅಂತಲೂ ಕರೆಯಲಾಗುತ್ತದೆ. ಪೂರ್ವದಲ್ಲಿ ಆದಿಶೇಷನಿಗೂ ವಾಯುದೇವರಿಗೂ ಇಬ್ಬರಲ್ಲಿ ಯಾರು ಬಲಶಾಲಿ ಎಂಬ ವಾಗ್ವಾದದಲ್ಲಿ ಶಕ್ತಿ ಪರೀಕ್ಷೆಗಾಗಿ ಆದಿಶೇಷರು ಮೇರು ಪರ್ವತವನ್ನು ಬಲವಾಗಿ ಸುತ್ತಿಕೊಳ್ಳಲು ವಾಯುದೇವರ ರಭಸವಾದ ಗಾಳಿಗೆ ಆಕಾಶದಿಂದ ಭೂಮಿಗೆ ಬಿದ್ದ ಮೇರು ಪರ್ವತ 2 ಭಾಗವಾಗಿ, ಒಂದು ವೃಷಾದ್ರಿ ಅಂದರೆ ಇಂದಿನ ತಿರುಪತಿ, ಮತ್ತೊಂದು ಹುಲಿಗಿನ ಮರಡಿ ಅಂದರೆ ದಕ್ಷಿಣ ಶೇಷಾದ್ರಿ ಅಂತಲೂ ಕರೆಯಲಾಗುತ್ತದೆ. ಆ ನಂತರ ಇಲ್ಲಿ ಆದಿಶೇಷರು ತಮ್ಮ ಸೋಲಿನ ತಪಸ್ಸಿಗೆ ವಿಷ್ಣುದೇವರ ಪ್ರೀತಿಗೆ ಪಾತ್ರರಾಗಿ ಒಂದು ಯುಗದಲ್ಲಿ ಈ ಕ್ಷೇತ್ರ ಶೇಷಾದ್ರಿ ಎಂದು ಕರೆಯಲ್ಪಡುತ್ತದೆ ಎಂದು ಆಶೀರ್ವದಿತರಾದರು. ಇನ್ನು ತಿರುಪತಿಗೆ ಹೋಗೋಕೆ ಆಗದೆ ಇರೋರು ಈ ಕ್ಷೇತ್ರಕ್ಕೆ ಬಂದು ದರ್ಶನ ಮಾಡಿ ಹರಕೆ ಸಲ್ಲಿಸಿದ್ರೆ ತಿರುಪತಿಯ ದರ್ಶನದಷ್ಟೇ ಪುಣ್ಯ ಎಂಬ ವಾಡಿಕೆ. ಇಲ್ಲಿಗೆ ಯಾವುದೇ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಇಲ್ಲ. ಗುಂಡ್ಲುಪೇಟೆ ತಾಲೂಕು ತೆರಕನಾಂಬಿ ಗ್ರಾಮಕ್ಕೆ ಬಂದು ಅಲ್ಲಿಂದ ಆಟೋ ವ್ಯವಸ್ಥೆ ಮಾಡಿಕೊಂಡು ಬರ್ಬೋದು. ಪ್ರೈವೇಟ್ ವೆಹಿಕಲಲ್ಲಿ ಹೋಗೋದಾದರೆ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟದಿಂದ 40 ಕಿಲೋಮೀಟರ್ಸ್ ಆಗುತ್ತೆ, ಮೈಸೂರಿಂದ 79 ಕಿಲೋಮೀಟರ್ಸ್ ಆಗುತ್ತೆ, ತೆರಕನಾಂಬಿಯಿಂದ 9 ಕಿಲೋಮೀಟರ್ಸ್ ಆಗುತ್ತೆ. ದೇವಸ್ಥಾನ ಪ್ರತಿದಿನ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5:30ವರೆಗೂ ಓಪನ್ ಇರುತ್ತೆ. ಶಿವ ಪಾರ್ವತಿಯ ವಿವಾಹದ ಸಂದರ್ಭದಲ್ಲಿ ಮದುವೆಯ ಸಂಭ್ರಮವನ್ನು ಕಣ್ತುಂಬಿಕೊಳ್ಳಲು ಎಲ್ಲರೂ ಹಿಮಾಚಲದ ಕಡೆಗೆ ಹೊರಟಾಗ, ಅಂದರೆ ಉತ್ತರದ ಕಡೆಗೆ ಹೊರಟಾಗ ಭೂಮಿಯ ಭಾರ ಉತ್ತರಕ್ಕೆ ವಾಲುತ್ತದೆ. ಆ ಸಂದರ್ಭದಲ್ಲಿ ಭೂಮಿಯ ಸಮತೋಲನಕ್ಕಾಗಿ ಅಗಸ್ತ್ಯ ಮುನಿಗಳನ್ನು ದಕ್ಷಿಣಕ್ಕೆ ಕಳುಹಿಸಲಾಗುತ್ತದೆ. ಆ ಸಂದರ್ಭದಲ್ಲಿ ಇಲ್ಲಿ ಇದ್ದ ವ್ಯಾಘ್ರಾಸುರನೆಂಬ ಅಸುರನ ಉಪಟಳಕ್ಕೆ ಅಗಸ್ತ್ಯ ಮುನಿಗಳು ವ್ಯಾಘ್ರಾಸುರನಿಗೆ ಹುಲಿಯಾಗುವಂತೆ ಶಪಿಸ್ತಾರೆ. ಮುಂದೊಂದು ದಿನ ಮಾಂಡವ್ಯ ಮಹರ್ಷಿಗಳು ತಿರುಪತಿಯಲ್ಲಿ ತಪಸ್ಸು ಮಾಡಿ ದೇವರ ದರ್ಶನವಾಗದಿದ್ದಾಗ ಇಲ್ಲಿಗೆ ಬಂದು ತಪಸ್ಸು ಮಾಡಿ ಶ್ರೀನಿವಾಸ ದೇವರ ದರ್ಶನವಾಗಿ ಇಲ್ಲಿ ಲಕ್ಷ್ಮೀ ಭೂದೇವಿ ಸಮೇತ ನೆಲೆಸುವುದಾಗಿ ಹೇಳಿದಾಗ ಇಲ್ಲಿ ಮಾಂಡವ್ಯ ಮಹರ್ಷಿಗಳು ಶ್ರೀನಿವಾಸ ದೇವರು ಅರ್ಥಾತ್ ವೆಂಕಟರಮಣ ಸ್ವಾಮಿಯನ್ನು ಪ್ರತಿಷ್ಠಾಪಿಸುತ್ತಾರೆ. ಮತ್ತು ಪ್ರತಿದಿನ ದೇವರ ಪೂಜೆಗಾಗಿ ಸ್ವಲ್ಪ ದೂರ ಇರುವ ವೈಕುಂಠ ತೀರ್ಥದಿಂದ ನೀರು ತರುವಾಗ ಅಗಸ್ತ್ಯ ಮುನಿಗಳ ಶಾಪದಿಂದ ಹುಲಿಯಾದ ವ್ಯಾಘ್ರಾಸುರ ಮಾಂಡವ್ಯ ಋಷಿಯ ಮೇಲೆ ದಾಳಿ ಮಾಡಿದಾಗ ಮಾಂಡವ್ಯರ ಪ್ರಾರ್ಥನೆಗೆ ಶ್ರೀನಿವಾಸ ದೇವರು ಹುಲಿಯನ್ನು ಸಂಹಾರ ಮಾಡಿ ವ್ಯಾಘ್ರಾಸುರನ ಮುಕ್ತಿಗಾಗಿ ಕಲಿಯುಗದಲ್ಲಿ ವ್ಯಾಘ್ರಾದ್ರಿ ಎಂದು ನಿನ್ನ ಹೆಸರಿನಿಂದ ಈ ಸ್ಥಳವನ್ನು ಕರೆಯಲಾಗುತ್ತದೆ ಎಂದು ಆಶೀರ್ವದಿಸುತ್ತಾರೆ.
ಇಲ್ಲಿ 3 ತೀರ್ಥಗಳಿವೆ. ಒಂದು ವೇದ ಪುಷ್ಕರಿಣಿ ತೀರ್ಥ. ಈ ತೀರ್ಥ ಮತ್ಸ್ಯಾವತಾರದಲ್ಲಿ ದೇವರ ಬೆವರ ಹನಿಯಿಂದ ಹುಟ್ಟಿಕೊಂಡಿರುವುದಾಗಿ ಹೇಳುತ್ತಾರೆ. ಮತ್ತೊಂದು ತೀರ್ಥ ಧನುಷ್ಕೋಟಿ. ಇಲ್ಲಿ ಸೀತೆಯ ಅಪಹರಣದ ಮಾರ್ಗದಲ್ಲಿ ಹೋಗುತ್ತಿದ್ದ ಶ್ರೀರಾಮಚಂದ್ರರು ಸ್ನಾನಕ್ಕಾಗಿ ತನ್ನ ಬಾಣದಿಂದ ಸೃಷ್ಟಿಸಿದ ಕುಂಡ. ಇಲ್ಲಿ ವರ್ಷಪೂರ್ತಿ ನೀರು ಇರುತ್ತೆ. ಮತ್ತೊಂದು ತೀರ್ಥ ವೈಕುಂಠ ತೀರ್ಥ. ಇಲ್ಲಿ ಪಾಂಡವರು ಸಹ ಬಂದಿರುವ ಉಲ್ಲೇಖಗಳಿವೆ. ಈ ದೇವಸ್ಥಾನ 14ನೇ ಶತಮಾನದಲ್ಲಿ ತರಕನಾಂಬಿಯ ದಾಸಕೇಶವ ಶೆಟ್ಟಿ ಅವರಿಂದ ನಿರ್ಮಾಣವಾಗಿರುತ್ತದೆ. ನಾವು ಶ್ರೀ ವೆಂಕಟರಮಣ ಸ್ವಾಮಿಯ ದರ್ಶನ ಮುಗಿಸ್ಕೊಂಡು ಇಲ್ಲಿಂದ ಹೊರಟಿದ್ದು ಮತ್ತೊಂದು ಶಿವನ ಆಲಯಕ್ಕೆ. ಆ ದೇವಸ್ಥಾನದ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.